ಹಲ್ಲೆಲೂಯಾ. ಈ ಒಂದು ಮುಂಜಾನೆಯಲ್ಲಿ ಈ ವಾಕ್ಯವನ್ನ ವೀಕ್ಷಿಸುವ ಎಲ್ಲ ಪರಿಶುದ್ಧ ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಮುಂಜಾನೆ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಕೀರ್ತನೆ 34 ವಚನ 4 ಹೀಗೆ ಹೇಳ್ತದೆ: ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನ ತಪ್ಪಿಸಿದನು. ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ಆತನೇನ್ ಮಾಡ್ತಾನೆ? ಸದುತ್ತರವನ್ನು ಕೊಟ್ಟು ನಮಗಿರುವ ಎಲ್ಲಾ ಭೀತಿಗಳಿಂದ, ಭಯದಿಂದ ಆತನು ತಪ್ಪಿಸುವನಾಗಿದ್ದೇನೆ. ಪ್ರಿಯ ದೇವ್ರ ಮಕ್ಕಳೇ, ಯಾಕಂತ ಹೇಳಿದ್ರೆ ನಮಗೆ ಭೀತಿ ಯಾಕೆ ಬರ್ತಂತ ಹೇಳಿದ್ರೆ, ಜೀವನವನ್ನ ಕುರಿತು, ಭವಿಷ್ಯತ್ತನ್ನ ಕುರಿತು, ಬದುಕನ್ನ ಕುರಿತು ನಾವು ಯೋಚನೆ ಮಾಡುವಾಗ ಭಯ ಆಗ್ತದೆ, ಭೀತಿ ಉಂಟಾಗ್ತದೆ. ಏನ್ ಮಾಡ್ಲಿ, ಹೇಗೆ ಮಾಡ್ಲಿ, ಯಾವ್ದ್ರಿಂದ ಪರಿಹಾರ ಆಗ್ತದೆ, ಯಾರು ಸಹಾಯ ಮಾಡ್ತಾರೆ, ಎಲ್ಲಿ ನಮ್ಗೆ ಸಿಗುತ್ತೆ, ಮುಂದೆ ಹೆಂಗೆ ಅನ್ನೋಂತ ಅನೇಕ ಯೋಚನೆಗಳು, ಚಿಂತೆಗಳು ನಮ್ಮ ಜೀವನಗಳಲ್ಲಿ ಬರುವಾಗ ನಮಗೆ ಭಯ ಅನ್ನೋದು, ಭೀತಿ ಅನ್ನೋದು ಉಂಟಾಗ್ತದೆ. ಪ್ರಿಯ ದೇವ್ರ ಮಕ್ಕಳೇ, ಆದ್ರಿಂದ ಭಕ್ತನ ಹೇಳ್ತದಾನೆ, ನಾನು ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳಲು ಸದುತ್ತರವನ್ನ ಕೊಟ್ಟು ಎಲ್ಲ ಭೀತಿಗಳಿಂದ ಬಿಡಿಸಿದ್ದೇನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ 34ನೇ ಕೀರ್ತನೆ 6ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಹೇಳ್ತದೆ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು ಎಂಬುದಾಗಿ. ನೋಡಿ, ಕಷ್ಟ, ಸಂಕಟ, ಹೋರಾಟ, ಹಿಂಸೆ, ದುಃಖಗಳು ಮನುಷ್ಯನಿಗೆ ಬರುವಾಗ ಭಯ ಅನ್ನೋಂಥದ್ದು ಉಂಟಾಗ್ತದೆ. ಮುಂದೇನು, ಇನ್ನೇನು ಮಾಡ್ಲಿ, ಯಾರು ಸಹಾಯ ಮಾಡ್ತಾರೆ, ಹೇಗೆ ಬದುಕಲು ಸಾಧ್ಯ ಎಂಬುದಾಗಿ ಅನೇಕ ಹಲವು ಆಲೋಚನೆಗಳು ನಮ್ಗೆ ಬರುವಾಗ ಭಯ ಅನ್ನೋಂಥದ್ದು ಬರ್ತದೆ, ನಮ್ಗೆ ಭೀತಿ ಉಂಟಾಗ್ತದೆ. ರಾತ್ರಿ ಜಾವಗಳಲ್ಲಿ ನಿದ್ದೆ ಬರಲ್ಲ, ಊಟ ಮಾಡಕ್ ಮನಸ್ಸು ಬರೋದಿಲ್ಲ, ಸಮಾಧಾನ ಇರುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಯಾಕಂದ್ರೆ ಈ ಕಷ್ಟಗಳು, ಈ ಹೋರಾಟಗಳು ನಮ್ಮನ್ನೇನ್ ಮಾಡ್ತಾ ಅಂತ ಹೇಳಿದ್ರೆ ಕುಗ್ಗಿಸಿ ಬಿಡ್ತದೆ, ಭಯಕ್ಕೆ ನಮ್ಮನ್ನ ಒಳಪಡಿಸಿ ಬಿಡ್ತದೆ. ಆದ್ರಿಂದಲೇ ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳಲು ಏನ್ ಮಾಡ್ತಾನೆ ದೇವರು? ನಮಗೆ ಸದುತ್ತರವನ್ನ ಕೊಡ್ತಾನೆ. ನಮಗೆ ಯಾವಾಗ ನಾವಿಂತ ಪರಿಸ್ಥಿತಿಗಳಲ್ಲಿ ಇದ್ದು ದೇವ್ರ ಸನ್ನಿಧಾನ ಬೇಡ್ಕೊಳ್ತೀವೋ ಆಗ ಸದುತ್ತರವನ್ನ ದಯಪಾಲಿಸ್ತಾನೆ. ಆತನು ಎಲ್ಲ ಭೀತಿಗಳಿಂದ ತಪ್ಪಿಸ್ತಾನೆ. ಮಾತ್ರವಲ್ಲ, ದೇವ್ರ ವಾಕ್ಯ ಹೇಳ್ತದೆ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸ್ತಾನೆ. ನೋಡಿ, ಕಷ್ಟದಲ್ಲಿ ನಾವು ಮೊರೆ ಇಡಬೇಕು, ಇಕ್ಕಟ್ಟುಗಳಲ್ಲಿ ಮೊರೆ ಇಡಬೇಕು, ನೋವು ಬಂದಾಗ ದೇವರನ್ನ ಪ್ರಾರ್ಥಿಸಬೇಕು, ಕೊರತೆಗಳು ಬಂದಾಗ ದೇವರ ಮುಂದೆ ನಾವು ಬರಬೇಕು. ಯಾವಾಗ ನಾವು ದೇವರ ಮುಂದೆ ಬಂದು ಮೊಣಕಾಲೂರಿ ಪ್ರಾರ್ಥಿಸ್ತೇವೋ, ಯಾವಾಗ ದೇವರನ್ನು ದೃಷ್ಟಿಸಿ ನಾವು ದೇವರನ್ನ ಕೇಳ್ತೀವೋ ಆಗ ಯೇಸು ನಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾನೆ. ನಮಗಿರುವಂತ ಬಾಧೆಗಳಿಂದ ಬಿಡಿಸ್ತಾನೆ, ನಮಗಿರುವಂತ ಕಷ್ಟಗಳಿಂದ ರಕ್ಷಿಸ್ತಾನೆ, ನಮಗಿರುವಂತ ಭೀತಿಗಳಂತ ದೇವರು ನಮ್ಮನ್ನ ತಪ್ಪಿಸಿ ಕಾಪಾಡ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ಆದ್ರಿಂದ ನಾವು ಇದೇ ಒಂದು 34ನೇ ಕೀರ್ತನೆ 10ನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಬಿ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತ ಹೇಳೋದಾದ್ರೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ನೋಡಿ, ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಅದೇ ವಾಕ್ಯ ನಾವು ನೋಡುವಾಗ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದ ಹಸಿದಾವು, ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಾವು ಬೇಡಿಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕು. ಪ್ರತಿಯೊಂದು ಸಮಯಗಳಲ್ಲಿ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅವಶ್ಯಕತೆ, ಕಷ್ಟ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಪರಿಸ್ಥಿತಿ ಯಾವುದೇ ಆಗಿರ್ಲಿ, ಪರಿಸ್ಥಿತಿ ಹದಗೆಟ್ಟಿರ್ಲಿ, ನಾವು ದೇವರ ಸಮ್ಮುಖದಲ್ಲಿ ಬಂದು ಬೇಡಿಕೊಳ್ಳುವಾಗ ದೇವರು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಮಾಡ್ತಾನೆ, ಅತಿಶಯಗಳನ್ನ ಮಾಡ್ತಾನೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಓದುವಾಗ 4ನೇ ವಚನದಲ್ಲಿ ಹೇಳ್ತದೆ, ಆತನು ಎಲ್ಲಾ ಭೀತಿಗಳಿಂದ ತಪ್ಪಿಸ್ತಾನಂತ. ಖಂಡಿತ ನಿಮ್ಗೆ ಯಾವ್ದೆಲ್ಲ ಭಯ ಇದೆ, ಯಾವ್ದ್ರ ಕುರಿತಾಗೆಲ್ಲ ಭಯ ಇದೆ, ಯಾರ ಕುರಿತಾಗೆಲ್ಲ ಭಯ ಇದೆ, ಆ ಭಯದಿಂದ, ಆ ಭೀತಿಯಿಂದ ದೇವರು ತಪ್ಪಿಸ್ತಾನಂತೆ, ಬಾಧೆಗಳಿಂದ ಬಿಡಿಸ್ತಾನಂತೆ. ದೇವರ ವಾಕ್ಯ ಹೇಳ್ತದೆ. 6ನೇ ವಚನಕ್ಕೆ ಬರ್ಬೇಕಾದ್ರೆ ಅಲ್ಲಿ ಆ ಬಾಧೆಗಳಿಂದ ಬಿಡಿಸ್ತೀನಿ ನಿಮ್ಗೆ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಬಾಧೆ ಏನು, ನಿಮ್ಮ ನೋವು ಏನು, ನಿಮ್ಮ ವೇದನೆ ಏನು, ನಿಮ್ಮ ದುಃಖ ಏನು, ಸ್ವಾಮಿ ಹೇಳ್ತೀನಿ, ಆ ಬಾಧೆಗಳಿಂದ, ಆ ನೋವಿನಿಂದ ದೇವರು ನಿಮ್ಮನ್ನ ಬಿಡಿಸ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ. ಮಾತ್ರವಲ್ಲ, ಯಾವ ಮೇಲಿಗೂ ಕಡಿಮೆ ಇಲ್ಲದವರನ್ನಾಗಿ ದೇವರು ಮಾಡ್ತೀನಿ ಅಂತ ಯಾವಾಗ ಆತನ ಸನ್ನಿಧಾನ ಬೇಡಿಕೊಳ್ಳುವಾಗ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಲ್ಲೆಲೂಯಾ. ದಾವೀದನ ಒಂದಿನ ಪ್ರಾರ್ಥನೆ ಮಾಡಿದನು, ನನ್ನ ಹತ್ತಲಾರದ ಆಶೆಗಿದ ಮೇಲೆ ಹತ್ತಿಸು ಅಂತ.
ಖಂಡಿತವಾಗಿ ಆತನು ಯೋಚಿಸಿದ್ದಕ್ಕಿಂತಲೂ ಬೇಡಿದ ಅಧಿಕವಾದ ಕಾರ್ಯಗಳನ್ನ ದಾವೀದನ ಜೀವಿತದಲ್ಲಿ ಮಾಡಿದಂತ ದೇವರು. ನೀವು ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವುದಾದ್ರೆ ದೇವರು ನಿಮ್ಮನ್ನು ಅದ್ಭುತವಾಗಿ ಅತಿಶಯವಾಗಿ ನಡೆಸ್ತಾನೆ. ಯಾವ ಮೇಲಿಗೂ ಕಡಿಮೆ ಇಲ್ಲದವರಾಗಿ, ಇನ್ನೊಬ್ಬರ ಹತ್ರ ಕೇಳುವವರನ್ನಾಗಿ ಅಲ್ಲ, ಇನ್ನೊಬ್ಬರಿಗೆ ಕೈದೆರೆದು ಕೊಡುವವರನ್ನಾಗಿ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಮತ್ತಾಯನ ಸುವಾರ್ತೆ 7:7 ಹೇಳ್ತಾರೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು ಎಂಬುದಾಗಿ. ಇವತ್ತು ಯಾರೆಲ್ಲ ನೀವು ಬೇಡ್ಕೊಳ್ಳಕ್ ಇಷ್ಟಪಡ್ತೀರಿ, ಯಾರೆಲ್ಲ ಬೇಡ್ಕೊಳ್ತೀರಿ, ಖಂಡಿತ ದೇವ್ರ ವಾಕ್ಯ ಹೇಳ್ತದೆ, ನೀವು ಒಂದು ಕೊಡಿದ್ರೆ ಬೇಡಿಕೊಳ್ಳೋ ಪ್ರತಿಯೊಬ್ಬನು ಒಂದು ಕೊಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಇವತ್ತು ಮುಂಚಾನೆಯಲ್ಲಿ ನಿಮ್ಮ ಕಷ್ಟಗಳು, ನಿಮ್ಮ ಬಾಧೆಗಳು, ನಿಮ್ಮ ಸಂಕಟಗಳು, ನಿಮ್ಮ ನೋವುಗಳು ಏನೆಲ್ಲ ಇದ್ರೂ ಸಹ ನೀವು ದೇವ್ರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸುವುದಾದ್ರೆ ಯೇಸು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಬಿಡುಗಡೆ ಕೊಡ್ತಾನೆ. ಎಲ್ಲಾ ಬಾಧೆಗಳಿಂದ ಬಿಡಿಸ್ತಾನೆ, ಎಲ್ಲ ಭೀತಿಗಳಿಂದ ರಕ್ಷಿಸ್ತಾನೆ. ನೀವು ನೆನೆಸದ ಹಾಗೆ ದೇವ್ರ ವಾಕ್ಯ ಯಾವ ಮೇಲೆ ಕಡಿಮೆ ಇಲ್ಲದವರನ್ನಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಬೇಕಾ? ನಿಮ್ಮ ಬಾಧೆಗಳಿಂದ ಬಿಡಿಸಬೇಕಾ? ನಿಮ್ಮ ಭೀತಿಯಿಂದ ರಕ್ಷಿಸಬೇಕಾ? ಹಾಗಾದ್ರೆ ನಾವು ಈ ಮುಂಚಾನೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನನ್ನನ್ನು ರಕ್ಷಿಸು ಎಂಬುದಾಗಿ, ಕಷ್ಟಗಳನ್ನು ಪರಿಹರಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ಅಂತ ಯೇಸುವೆ, ಕೃಪಾ ಸಂಪೂರ್ಣನಾದ ಕರ್ತನೆ, ಮಹಿಮೆಯುಳ್ಳಂತ ದೇವರೇ, ಈ ಮುಂಜಾನೆ ಯಾರೆಲ್ಲಾ ಕರ್ತನಂತೆ ಪ್ರಾರ್ಥನೆ ಮಾಡ್ತಿದ್ರು ವಾಕ್ಯವನ್ನು ಕೇಳಿ ಅವರೆಲ್ಲರೂ ಕರ್ತನ ಭೀತಿಯಿಂದ ರಕ್ಷಿಸು ಅಪ್ಪ. ಕರ್ತನ ಕಷ್ಟದಿಂದ ಬಿಡಿಸು, ಬಾಧೆಗಳಿಂದ ರಕ್ಷಿಸು. ಅವ್ರಿಗೆ ಯಾವ ಮೇಲೆ ಕಡಿಮೆ ಇಲ್ಲದವರನ್ನ ಆಶೀರ್ವದಿಸಿ ಈ ಸಮಾಜದ ಸಮುದಾಯದ ಮುಂದೆ, ಜನರ ಮುಂದೆ ಸಾಕ್ಷಿ ನಿಲ್ಲಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ. ಈ ಆಶೀರ್ವಾದ ಪ್ರತಿಯೊಬ್ಬರು ಹೊಂದಿಕೊಳ್ಳಿ ಸಹಾಯ ಮಾಡು. ನೀನು ಮಹಿಮೆ ಕಾಯಿ ಸ್ತೋತ್ರ, ಪ್ರಾರ್ಥನೆ ಕೇಳಿ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.